ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಿರುತ್ತೆ, ಹೋಮ್ ಮೇಡ್ ಹೇರ್ ಆಯಿಲ್. ಯಾರಿಗೆಲ್ಲ ತುಂಬ ಕೂದಲು ಉದುರ್ತಾ ಇದೆ, ತುಂಬ ಸಣ್ಣ ಆಗಿದೆ, ಕೂದಲು ಬೆಳೀತಾ ಇಲ್ಲ ಅನ್ನೋರು ಇದನ್ನು ವಾರದಲ್ಲಿ 2-3 ದಿನ ತಲೆಗೆ ಹಚ್ಚೋದ್ರಿಂದ, ಸ್ನಾನ ಮಾಡೋಕ್ಕೆ ಮುಂಚೆ 1 ಅವರ್ ಮುಂಚೆ ಹಚ್ಚಿ 1 ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡೋದ್ರಿಂದ ನಿಮಗೆ 1 ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಏನೇನು ತೊಗೊಂಡಿದ್ದೀನಿ ಅಂದರೆ, ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ, ಆಲೂವಿರಾ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊತೀನಿ. ಎಣ್ಣೆ ಮಾತ್ರ ಬಿಟ್ಟು ಈರುಳ್ಳಿ, ಆಲೂವಿರಾ ಮತ್ತು ಕರ್ಬೇವಿನ ಸೊಪ್ಪನ್ನು ಗ್ರೈಂಡ್ ಮಾಡಿಕೊಂಡು, ಮತ್ತು ಏನು ಎಣ್ಣೆ ತೊಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ, ಅದನ್ನು ಬಿಸಿ ಮಾಡಿ, ಸೊ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೀನೋ ಅದನ್ನು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು, ಅದು ಸ್ಮೆಲ್ ಇರುತ್ತೆ, ಸೊ ಹಸಿ ವಾಸನೆ ಹೋಗಂಟ ಒಂದು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊತೀನಿ. ಸೊ ಎಣ್ಣೆ ಹಾಕ್ಕೊಂಡು ನಾವೇನೇನು ತಗೊಂಡಿದ್ದೀರೋ ಪೇಸ್ಟ್ ಮಾಡಿ ಅದು ಫುಲ್ಲು ಬ್ಲ್ಯಾಕಾಗಿ ಬಾಯ್ಲ್ ಆಗಬೇಕು. ಇದ್ರಾಗಿರೋ ಸಾರಾಂಶ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು. ಅಲ್ಲಿಗಂಟ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು, ಸೊ ಇದರಲ್ಲಿರೋ ವೇಸ್ಟೇಜ್ನೆಲ್ಲ ಸಪ್ರೇಟ್ ಮಾಡಿಕೊಂಡ್ರೆ ಒಂದೊಳ್ಳೆ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕೂದಲಿಗೆ ಒಳ್ಳೆಯದು. ಸೊ ಹೇಳಿದ್ನಲ್ವ, ಯಾರಿಗೆಲ್ಲ ತುಂಬಾ ಕೂದಲು ಉದುರ್ತಾ ಇದೆ, ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ, ಮತ್ತೊಂದು ಹಚ್ಚಿದ್ದೀನಿ, ಆದ್ರೇನು ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋರು ಖಂಡಿತ ಈ ಆಯಿಲ್ನ, ಹೋಮ್ ಮೇಡ್ ಆಯಿಲ್ನ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಹರಳೆಣ್ಣೆ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಹರಳೆಣ್ಣೆ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಸೊ ನಮ್ಮ ತಲೆಗೆ ಹರಳೆಣ್ಣೆ ತುಂಬ ಒಳ್ಳೆಯದು, ತಲೆಗೆ ತುಂಬ ತಂಪು ಕೊಡುತ್ತೆ. ಸೊ ಅದ್ರ ಜೊತೆಗೆ ಬಿಳಿ ಕೂದಲು ಬರ್ದಿದ್ದಂಗೆ ತಡೆಯೋದಕ್ಕೆ ಹರಳೆಣ್ಣೆ ಸಹಾಯ ಮಾಡುತ್ತೆ. ನಮ್ಮ ಹಳೆ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಇವಾಗೂ ಅಷ್ಟೇ ಹರಳೆಣ್ಣೆನ ಹಚ್ಚಿ ಮಕ್ಕಳಿಗೆ ಇವಾಗಲಿಂದ ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಬಿಟ್ಟು ಹಚ್ಚುತ್ತಾರೆ. ಹರಳೆಣ್ಣೆನ ಚಿಕ್ಕ ಮಗುವಿಂದಲೇ ಹಚ್ಕೊಂಡು ಬರ್ತಾ ಇದ್ದರೆ ಬಿಳಿ ಕೂದಲು ಅನ್ನೋದು ಮಕ್ಕಳಲ್ಲಿ ಮತ್ತು ದೊಡ್ಡವರಾದ್ಮೇಲೆ ಅಷ್ಟು ಬೇಗ ಬರಲ್ಲ. ಅದ್ರಿಗೆ ಉದಾಹರಣೆ ಬಂದು ನಮ್ಮ ಅಜ್ಜಿನಿ ಅಂತ ಹೇಳ್ಬೋದು. ಸೊ ಅವ್ರಿಗೆ ಇವಾಗೂ ಅಷ್ಟೇ 70 ವರ್ಷ ಆಗಿದೆ. ಅವ್ರ ಕೂದಲಲ್ಲಿ ಇವಾಗೂ 1-2 ಅಷ್ಟೇ ವೈಟ್ ಕೂದಲಿದೆ. ತಲೆ ಎಲ್ಲ ಬ್ಲ್ಯಾಕಾಗೇ ಇದೆ, ಒಳಗಡೆ ಮಾತ್ರ 1-2 ಬಿಳಿ ಕೂದಲು ಇರ್ಬೋದು, ಮೇಲೆ ಎಲ್ಲ ಸೇಮು ಬ್ಲ್ಯಾಕ್. ಅಂದರೆ ಇವಾಗ ವಯಸ್ಸು ಹುಡುಗಿರಿಗೆಲ್ಲ ಯಾವ ಥರ ಇರುತ್ತೋ ಆ ಥರ ಬ್ಲ್ಯಾಕ್ ಆಗಿದೆ. ಸೊ ಅವ್ರನ್ನ ನೋಡಿದ್ರಾಗೆಲ್ಲ ಅನಿಸುತ್ತೆ ನಮಗೆ, ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಹರಳೆಣ್ಣೆ ಹಚ್ಚಿಕೊಂಡು ಬಂದರೆ ಈ ಬಿಳಿ ಕೂದಲು ಸಮಸ್ಯೆ ತಡಿಬಹುದು ಅಂತ. ಇವಾಗಂತೂ ಹುಟ್ಟಿದ ಮಕ್ಕಳಿಗೆಲ್ಲನೂ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. ಅಂಥ ಮಕ್ಕಳಿಗೆಲ್ಲ ನೀವು ಇವಾಗಲಿಂದನೇ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ, ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಇಲ್ಲಾಂದರೆ ಮೆಂತೆನೋ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಹಚ್ಚೋದ್ರಿಂದ ಅವರ ಕೂದಲು ತುಂಬ ಚೆನ್ನಾಗಿ ಬ್ಲ್ಯಾಕಾಗಿ, ಹೆಲ್ದಿಯಾಗಿ, ಚೆನ್ನಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ನೀವು ಮನೆಯಲ್ಲಿ ಈ ಹೋಮ್ ಮೇಡ್ ಹೇರ್ ಆಯಿಲ್ನ ಟ್ರೈ ಮಾಡಿ, ಮಕ್ಕಳು ಕೂಡ ಹಚ್ಬೋದು. ಸೊ ಮತ್ತು ಇನ್ನೂ ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಯಾವ ಥರ ನಮ್ಮ ಕೂದಲನ್ನ ಬೇಗ ನಾವು ಗ್ರೋತ್ ಮಾಡ್ಕೊಬೋದು ಅಂದರೆ, ಪ್ರತಿದಿನ ನೀವೇನಾದರೂ ತಲೆ ಸ್ನಾನ ಮಾಡ್ತೀರಿ ಅಂದರೆ ಆಲೂವಿರಾ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಆಲೂವಿರಾ ಗಿಡ ಇದ್ದೇ ಇರುತ್ತೆ. ಅದನ್ನು ತಗೊಂಡು ಸ್ನಾನ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆ ಜೆಲ್ಲಲ್ಲಿ ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಅದರಲ್ಲಿ ಕೂಡ ಅಷ್ಟೇ ನಿಮಗೆ ವಾರದಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಷ್ಟು ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಆಲೂವಿರಾ ಸೂಪರಾಗಿ ಹೆಲ್ಪ್ ಮಾಡುತ್ತೆ. ಆಲೂವಿರಾ ಇದ್ದರೆ ನೀವು ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ತಲೆಗೆ ಹಚ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ. ಆಲೂವಿರಾದಿಂದ ಏನೆಲ್ಲ ಬೆನಿಫಿಟ್ ಇದೆಯೋ ಗೊತ್ತಾ. ಮತ್ತು ಈರುಳ್ಳಿ ಬಂದು ಮಕ್ಕಳಿಗೆ ಹಚ್ಚಕ್ಕೆ ಹೋಗಬೇಡಿ, ಅಂದರೆ ಗ್ರೈಂಡ್ ಮಾಡಿ, ಅದು ಸ್ವಲ್ಪ ಕಣ್ಣು ಹುರಿ ಆಗುತ್ತೆ. ದೊಡ್ಡವರಾದರೆ ಈರುಳ್ಳಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ರಸನ ತಗೊಂಡು ಅದನ್ನು ಕೂಡ ನಾವು ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದ ಅದರಿಂದನೂ ಬೇಗ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಮತ್ತು ಮೆಂತೆನೂ ಅಷ್ಟೇ ರಾತ್ರಿ ನೆನಾಕ್ಬಿಟ್ಟು ಬೆಳಗ್ಗೆ ಅದನ್ನು ಗ್ರೈಂಡ್ ಮಾಡಿ ಕೂದಲಿಗೆ ಹೇರ್ ಪ್ಯಾಕ್ ಥರ ಉಪಯೋಗಿಸೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಮಾಡುತ್ತೆ ಮೆಂತೆಯಿಂದ. ಸೊ ತುಂಬಾ ಬೆನಿಫಿಟ್ ಇದೆ. ನೀವು ಬೇಕಾದರೆ ಸಿಂಗಲ್ ಆಗಿ ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಬೋದು, ಇಲ್ಲಾಂದರೆ ಒಟ್ಟಿಗೆ ಈ ಥರ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ವೇಸ್ಟೇಜ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇದನ್ನು ಕೂಡ ನೀವು ತಲೆಗೆ ಹಚ್ಚೋದ್ರಿಂದ ಇದರಿಂದನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ಹೇರ್ ಗ್ರೋತ್ ಆಗುತ್ತೆ. ಹೇರಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತೋ ಅದೆಲ್ಲನೂ ಕಮ್ಮಿಯಾಗಿ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇವಾಗ ನಾನು ನನ್ನ ಹೇರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಯಾವಾಗೂ ಅಷ್ಟೇ ಕೈಯಲ್ಲಿ ತಗೊಂಡು ಸ್ವಲ್ಪ ಬುಡಕ್ಕೆ ಎಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಈಗಿನ ಕಾಲದಲ್ಲಿ ಹೇಳ್ತಾರೆ ತಲೆಗೆ ಎಣ್ಣೆ ಇಡೀ ದಿನ ಇಟ್ಬಿಡಬಾರ್ದು, 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಬೇಕು ಅಂತ. ಆಗಿನ ಕಾಲದಾಗೆಲ್ಲ ನಾವೆಲ್ಲ ತಲೆಗೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಹಚ್ಚಿ 2 ದಿನ ಬಿಟ್ಟು ವಾರದಲ್ಲಿ 2 ದಿನವೇ ನಾವು ತಲೆ ಸ್ನಾನ ಮಾಡ್ತಾಯಿದ್ರಿ. ಇನ್ನೆಲ್ಲ ಪ್ರತಿದಿನವೂ ಮೈಗೆ ಆ ಥರ ಮಾಡ್ಕೊತಾ ಇದ್ರಿ. ಸೊ ಇವಾಗಿರೋ ಡಾಕ್ಟರ್ಸು ಮತ್ತು ಇವಾಗ ಎಲ್ಲರೂ ಹೇಳೋದೇನೆಂದರೆ ತಲೆಯಲ್ಲಿ ಎಣ್ಣೆನ ಬಿಡಬಾರ್ದು, ಬಿಟ್ಟರೆ ಡ್ಯಾಂಡ್ರಫ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು. ಡ್ಯಾಂಡ್ರಫ್ ಎಲ್ಲ ಆಗೋದೇ ಇಲ್ಲ. ನಾವೂ ಅಷ್ಟೇ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸ್ನಾನ ಮಾಡಿ ಒಂದಿನ ಬಿಟ್ಟು ಹಿಂದಿನ ದಿನವೇ ತಲೆಗೆಲ್ಲ ಎಣ್ಣೆ ಹಚ್ಚಿ 2-3 ದಿನ ಬಿಟ್ಟು ಆಮೇಲೆ ಮತ್ತೆ ಸ್ನಾನ ಮಾಡ್ತಾಯಿದ್ರಿ. ಆವಾಗೆಲ್ಲ ನಮಗೇನು ಡ್ಯಾಂಡ್ರಫ್ ಏನೂ ಆಗ್ತಾ ಇರಲಿಲ್ಲ. ಸೊ ಇವಾಗಿರೋ ವೆದರು, ಇವಾಗಿರೋ ಫುಡ್ಡು ಇದರಿಂದ ನಮ್ಮ ಕೂದಲಿಗೆ ಡ್ಯಾಂಡ್ರಫು ಅದು ಇದು ಆಗ್ಬೋದು. ಎಣ್ಣೆ ಹಚ್ಚೋದ್ರಿಂದ ಏನೂ ಆಗಲ್ಲ. ಮತ್ತು ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ, ಯಾಕೆ ಆ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಿಂಪಲ್ಸ್ ಆಗುತ್ತೆ. ಅಂದರೆ ಇವಾಗ ಸ್ಕಿನ್ನಿಗೆ ನಮ್ಮ ಆಯಿಲ್ ಏನಾರ ಟಚ್ ಆದಾಗ ಆಯಿಲ್ ಸ್ಕಿನ್ನವ್ರಿಗೆ ಆಯಿಲು ತಲೆಯಿಂದ ಮುಖಕ್ಕೆ ನಾನು ಬಂದಾಗ ಮಲ್ಕೊಳಾಗ ಆ ಕಡೆ ಈ ಕಡೆ ತಿರುಗಾಗ ಆವಾಗ ಪಿಂಪಲ್ಸ್ ಬರುತ್ತೆ. ಹಾಗಾಗಿ ನೈಟೆಲ್ಲ ನೀವು ತಲೆಯಲ್ಲಿ ಎಣ್ಣೆ ಇಟ್ಕೊಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಎಣ್ಣೆ 2-3 ದಿನ ತಲೆಯಲ್ಲಿ ಇಟ್ಕೊಂಡ್ರೆ ಡ್ಯಾಂಡ್ರಫ್ ಆಗುತ್ತೆ ಅನ್ನೋದು ಅದೆಲ್ಲ ಸುಳ್ಳು. ಸೊ ನಾವೆಲ್ಲ ಇವಾಗೂ ಅಷ್ಟೇ ತಲೆಗೆ ಎಣ್ಣೆ ಹಚ್ಚಿ 1 ದಿನ ಎಲ್ಲ ಬಿಟ್ಟು ಮಾರನೇ ದಿನ ಸ್ನಾನ ಮಾಡ್ತೀರಿ. ಸೊ ಕೆಲವ್ರಿಗೆಲ್ಲ ಒಂದೊಂದು ಥರ ಇರುತ್ತೆ, ಎಲ್ಲರಿಗೂ ಒಂದೇ ಥರ ಎಫೆಕ್ಟ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಸ್ಕಿನ್ಗೆ ನಿಮ್ಮ ಹೇರಿಗೆ ಆ ಥರ ನೀವು ಟ್ರೈ ಮಾಡಿ. ಒಂದಿನ ಬಿಟ್ಟು ಸ್ನಾನ ಮಾಡಿ, ಇಲ್ಲಾಂದರೆ 1 ಅವರ್ ಬಿಟ್ಟು ಬೇಕಾದರೆ ಸ್ನಾನ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಸೊ ನನಗೆ ಇದ್ರ ಬಗ್ಗೆ ಹೇಳ್ಬೇಕನ್ನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಹೋಮ್ ಮೇಡ್ ಹೇರ್ ಆಯಿಲ್ ಯಾವ ಥರ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.